ನನ್ನ ಪ್ರೀತಿಯ ಗೆಳತಿ ಅವಳ ಗಂಡನ ಜೊತೆ ನನಗೆ ಮದುವೆ ಮಾಡಿದ್ದಾಳೆ. ನನಗೆ ತಿಳಿಯದೆ, ಅದು ತಿಳಿದಿದ್ದು ಮದುವೆಯಾದ ಮೊದಲ ರಾತ್ರಿಯಲ್ಲಿ. ಅವಳು ಅವಳ ತಮ್ಮನ ಜೊತೆ ಮದುವೆ ಮಾಡುತ್ತೇನೆ ಅಂತ ಹೇಳಿ ಈ ಕೆಲಸ ಮಾಡಿದ್ದಾಳೆ. ಅವಳ ಗಂಡ ನನ್ನ ಜೊತೆ ಸಂಪೂರ್ಣವಾಗಿ ಇಂಟಿಮೇಟ್ ಆಗಲು ಬಯಸುತ್ತಿದ್ದಾನೆ. ನನ್ನ ಸಂಪೂರ್ಣ ಬದುಕು ಹಾಳಾಗಿ ಹೋಯಿತು. ಅಯ್ಯೋ, ನಾನೇನು ಮಾಡಲಿ? ಈಗ ಅವನನ್ನು ನಾನು ಹೇಗೆ ಹಂಚಿಕೊಳ್ಳಲಿ? ನನ್ನ ಗೆಳತಿಗೆ ಹೇಗೆ ಸವತಿಯಾಗಲಿ ಮುಂದೆ? ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದರು ನನ್ನನ್ನು. ಆದರೆ ವಯಸ್ಸಿಗೆ ಬಂದ ತಕ್ಷಣ ನನ್ನ ಮದುವೆಯನ್ನು ನನ್ನ ಸೋದರ ಮಾವನ ಜೊತೆ ಮಾಡಬೇಕು ಅಂತ ಅಮ್ಮ ತುಂಬ ಹಠ ಹಿಡಿದಳು. ಮೊದಲು ನನಗೆ ಮದುವೆ ಅಂದರೆ ಯಾವ ಕಲ್ಪನೆ ಕೂಡ ಇರಲಿಲ್ಲ. ಅಪ್ಪ ಅಮ್ಮ ಪ್ರತಿದಿನ ಜಗಳ ಮಾಡುತ್ತಿದ್ದರು. ಚಿಕ್ಕ ಚಿಕ್ಕ ವಿಷಯಕ್ಕೆ, ಅದರಲ್ಲೂ ದುಡ್ಡಿಗೆ ಸಂಬಂಧಪಟ್ಟಂತೆ ತುಂಬ ಜಗಳ ಆಗುತ್ತಿತ್ತು. ಯಾವಾಗಲೂ ನನಗೆ ಸಾಲ, ನನಗೆ ಕಷ್ಟ ಅಂತ ಹೇಳುತ್ತಿದ್ದ ಅಮ್ಮ ಸಂಪೂರ್ಣವಾಗಿ ಕಮರಿ ಹೋಗಿದ್ದಳು. ಅವಳು ನನಗೆ ಒಡವೆ ಮಾಡಿಸಿಕೊಳ್ಳಬೇಕು, ಚೆನ್ನಾಗಿರುವ ಸೀರೆ ತೆಗೆದುಕೊಳ್ಳಬೇಕು, ಮಗಳಿಗೆ ಏನಾದರೂ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು ಅಂತ ಪ್ರತಿದಿನ ಕೇಳುತ್ತಿದ್ದಳು. ಅಪ್ಪ ತನ್ನ ಇರುವ ಕಮಿಟ್ಮೆಂಟ್ಗಳನ್ನು ಒಂದೊಂದೇ ಹೇಳುತ್ತಿದ್ದ. ನನಗೆ ಇದಕ್ಕೆ ಇಷ್ಟು ದುಡ್ಡು ಬೇಕು, ಇದಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಹೇಳುತ್ತಿದ್ದಳು. ಇವೆಲ್ಲ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ವಿಚಿತ್ರವಾದ ಭಾವನೆಯನ್ನು ಮೂಡುವಂತೆ ಮಾಡಿದ್ದು ಒಂದು ರೀತಿ ನೋವಾಗುತ್ತಿತ್ತು. ನಾನು ಅವಳಿಗಾಗಿ ಏನಾದರೂ ಮಾಡಬೇಕು. ಚೆಂದ ಇರುವ ಬಟ್ಟೆ ತೆಗೆದುಕೊಡಬೇಕು, ಚೆಂದ ಇರುವ ಒಡವೆ, ಚೆನ್ನಾಗಿರುವ ಮನೆ ಕಟ್ಟಿಕೊಡಬೇಕು. ಈ ಮನೆ ತುಂಬ ಚಿಕ್ಕದು ಅಂತ ಯೋಚಿಸುತ್ತಿದ್ದೆ. ಆದರೆ ಅಮ್ಮ ನನ್ನನ್ನು ಇಷ್ಟು ಬೇಗ ಮದುವೆ ಮಾಡುತ್ತಿದ್ದಾಳೆ. SSLC ಕೂಡ ನನ್ನದು ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದೆ. ಮನೆಯಲ್ಲಿ ದೊಡ್ಡ ಜಗಳವಾಗಿತ್ತು. ಮಾವ ನನ್ನನ್ನು ಇಷ್ಟಪಟ್ಟಿದ್ದಾನೆ, ಅವನು ಅವನ ಖರ್ಚಿನಲ್ಲಿ ಮದುವೆ ಮಾಡಿಕೊಳ್ಳುತ್ತಾನೆ. ಅಪ್ಪ ಅಮ್ಮನಿಗೆ ನನ್ನ ಮದುವೆ ಖರ್ಚು ಕೂಡ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅನ್ನುವ ಆಸೆ ಇದ್ದರೂ ನಾಳೆ ಅಪ್ಪನಿಗೆ ಯಾರಿಗಾದರೂ ಕುಡುಕನಿಗೆ, ದರೋಡೆಕೋರನಿಗೆ ನನ್ನ ಮಗಳನ್ನು ಕೊಟ್ಟು ಕಟ್ಟಿಬಿಡುತ್ತಾನೆ. ಕೊನೆ ಪಕ್ಷ ನನ್ನ ತಮ್ಮ ತುಂಬ ಒಳ್ಳೆಯವನು, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನನ್ನ ಅಪ್ಪನ ಮನೆಯವರು ತುಂಬ ಒಳ್ಳೆಯವರು, ಅವರೆಲ್ಲ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಚಿಂತೆ ಮಾಡುತ್ತಿದ್ದಳು. ಇವುಗಳ ಮಧ್ಯೆ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತಿರಲಿಲ್ಲ. ಅಷ್ಟರಲ್ಲಿ ನನ್ನ ಗೆಳತಿ ರೇಖಾ ಹೇಳಿದಳು, ನೀನು ಸಿಟಿಯಲ್ಲಿ ನನ್ನ ಅಕ್ಕ ಇದ್ದಾಳೆ, ಅದೇ ನಿನ್ನ ಬೆಸ್ಟ್ ಫ್ರೆಂಡ್ ಶೀಲಾ, ಅವಳ ಮನೆಯಲ್ಲಿ ಇದ್ದುಕೊಂಡು ಓದಬಹುದು. ಅವಳು ತುಂಬ ಇಷ್ಟಪಡುತ್ತಾಳೆ ನಿನ್ನನ್ನು. ಸ್ವಲ್ಪ ದಿನ ಓದು, ನೀನು ಕೆಲಸಕ್ಕೆ ಸೇರಿದ ಮೇಲೆ ಅಪ್ಪ ಅಮ್ಮ ನಿನ್ನನ್ನು ಹುಡುಕಿಕೊಂಡು ಬರುತ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಬೇಡ. ನಿನ್ನ ಸೋದರ ಮಾವ ತುಂಬ ಒಳ್ಳೆಯವನು, ಆದರೆ ಇಷ್ಟು ಬೇಗ ಮದುವೆ ಬೇಡ, ಯೋಚಿಸು ಅಂತ ಹೇಳಿದಳು. ನನಗೂ ಕೂಡ ಅವಳು ಹೇಳಿದ್ದು ಸರಿ ಅಂತ ಅನಿಸಿತು. ನನಗೆ ಮದುವೆ ವಯಸ್ಸಲ್ಲ, ಇನ್ನೂ ಚಿಕ್ಕವಳು. ಅಮ್ಮನ ಬಗ್ಗೆ ಈ ವಿಷಯದಲ್ಲಿ ಇಂಡೈರೆಕ್ಟ್ ಆಗಿ ಸ್ವಲ್ಪ ಹೇಳಿದಾಗ ಅಮ್ಮ ಕೋಪಗೊಂಡಳು, ನನ್ನ ಮೇಲೆ ಕಿಡಿಕಾರಿದಳು. ಆಗ ಅಪ್ಪನ ಬಳಿ ಹೋದೆ, ಅವರಿಗೂ ಕೂಡ ಹೇಳಿದೆ, ನಾನು ದುಡಿದು ನಿಮ್ಮನ್ನೆಲ್ಲ ಸಾಕುತ್ತೇನೆ, ದೊಡ್ಡ ಕೆಲಸಕ್ಕೆ ಸೇರುತ್ತೇನೆ ಅಂತ ಹೇಳಿದರು. ಆಗ ಅಪ್ಪ ಕೋಪ ಮಾಡಿಕೊಂಡರು. ಹೆಣ್ಣು ಮಕ್ಕಳ ಬಳಿ ದುಡಿಸಿಕೊಂಡು ತಿನ್ನುವುದು ತಪ್ಪು, ಅದೆಲ್ಲ ನಮ್ಮ ಪಾಲಿಗೆ ಇಲ್ಲ. ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಏನಾದರೂ ಮಾಡಿಕೊ ಅಂತ ಹೇಳಿದರು. ಇಂದು ಹೂ ಮುಡಿಸುವ ಶಾಸ್ತ್ರ. ನನ್ನ ಸೋದರ ಮಾವ ಬಂದಿದ್ದ. ತುಂಬ ಖುಷಿಯಿಂದ ನನಗೆ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿಕೊಂಡಂತೆ ಇತ್ತು. ಅಮ್ಮನ ಬಳಿ ನಾನು ಸೀರೆ ಉಡುವುದಿಲ್ಲ, ಡ್ರೆಸ್ ಹಾಕಿಕೊಳ್ಳುತ್ತೇನೆ ಅಂತ ಹೇಳಿದೆ. ಕೊನೆಗೆ ಅಮ್ಮನ ಬಲವಂತಕ್ಕೆ ಸಿಂಪಲ್ ಆಗಿರುವ ಸೀರೆಯನ್ನು ಉಟ್ಟಿದೆ. ಮೇಕಪ್ ಏನೂ ಮಾಡಿಲ್ಲ, ಯಾವಾಗಲೂ ಹೇಗೆ ಇರುತ್ತಿದ್ದೆ ಅದೇ ರೀತಿ. ಆದರೆ ಫಂಕ್ಷನ್ಗೆ ಬಂದಿದ್ದವರೆಲ್ಲ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಅಂತ ಹೇಳುತ್ತಾರೆ, ಏಕೆಂದರೆ ನಾನು ಇರುವುದು ಅಷ್ಟು ಸುಂದರವಾಗಿ.
ಅದರಲ್ಲಿ ಹೇಳುವುದು ಏನಿದೆ? ನಾನು ನ್ಯಾಚುರಲ್ ಬ್ಯೂಟಿ. ಮಾವ ಕಪ್ಪಗೆ ಇದ್ದಾನೆ, ದಪ್ಪಗೆ ಇದ್ದಾನೆ, ಅವನು ನನಗೆ ಸೂಟ್ ಅಲ್ಲ. ನಾನು ಚೆನ್ನಾಗಿ ಓದಿದರೆ ತುಂಬ ಶ್ರೀಮಂತರ ಮನೆಯಲ್ಲಿಯೇ ಹೋಗಿ ಮದುವೆ ಆಗಬಹುದು. ಆದರೂ ಕೂಡ ಮಾವನಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಮಾವನ ಬಳಿ ಮಾತನಾಡಿದೆ. ಈ ವಿಷಯದ ಬಗ್ಗೆ ಮದುವೆಯಾದ ಮೇಲೆ ನಾನು ಓದುತ್ತೇನೆ, ನನ್ನನ್ನು ಕೆಲಸಕ್ಕೆ ಸೇರಿಸಬೇಕು ಅಂತ. ಆಗ ಮಾವನಿಗೆ ಕೋಪ ಬಂತು. ನನಗೆ ಮದುವೆ ಆದ ಮೇಲೆ ಮನೆಯಿಂದ ಹೊರಗೆ ಬರಬಾರದು. ಹಾಲಿನಲ್ಲಿ ಯಾರಾದರೂ ನಂಟರು ಬಂದರೆ ಅವರಿಗೆ ಕಾಫಿ ಕೂಡ ಕೊಡಲು ನೀನು ಹೋಗಬಾರದು. ಅಷ್ಟೊಂದು ಪ್ರೀತಿ ಮಾಡುತ್ತೇನೆ, ನಿನ್ನನ್ನು ಯಾರೂ ನೋಡಬಾರದು. ಇನ್ನು ಶಾಲೆಗೆ ಏಕೆ ಹೋಗುತ್ತೀಯ? ನಾಳೆ ನಿನಗೆ ಏನು ಬೇಕು ಅದನ್ನು ನಾನು ತಂದು ಹಾಕುತ್ತೇನೆ ಅಂತ ಹೇಳಿದ. ಇವನು ಬದಲಾಗುವುದಿಲ್ಲ, ಹೆಂಡತಿ ಮಾತ್ರ ಮನೆಯಲ್ಲೇ ಇರಬೇಕು, ಜಾಸ್ತಿ ಆಯಿತು ಅಂತ ತಿಳಿದು ರಾತ್ರಿ ನಾನು ಊರು ಬಿಟ್ಟು ಹೊರಟು ಹೋದೆ. ಏಕೆಂದರೆ ನಾನು ಓದಬೇಕು, ಒಳ್ಳೆಯ ಕೆಲಸಕ್ಕೆ ಸೇರಬೇಕು, ಅಮ್ಮನನ್ನು ಅವಳ ಬಡತನದಿಂದ ಮುಕ್ತಿಗೊಳಿಸಬೇಕು. ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ, ನಮ್ಮನ್ನೆಲ್ಲ ಸಾಕಲು. ನಮಗಾಗಿ ಅವಳ ಪ್ರಪಂಚವನ್ನು ಕೂಡ ಮರೆತಿದ್ದಾಳೆ. ಮಗಳು ಮಗಳು ಮಗಳು, ನನಗೆ ತಿನ್ನಲು ನನಗೆ ಉಡಲು ಎಂದು ಕೂಡ ಕಡಿಮೆ ಮಾಡಿಲ್ಲ. ಅಪ್ಪನ ಬಳಿ ಅವಳು ಜಗಳ ಮಾಡುವುದು ಅರ್ಧ ನನಗಾಗಿ ಅಂತ. ಅಮ್ಮನನ್ನು ಕೂಡ ನಾನು ತುಂಬ ಪ್ರೀತಿ ಮಾಡುತ್ತೇನೆ, ಅಪ್ಪ ಕೂಡ ಇಷ್ಟ. ಸೋದರ ಮಾವನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಅವನು ಹಳ್ಳಿಯವನು, ಅವನ ಬುದ್ಧಿ ಅವನಿಗೆ. ಈಗ ನಾನು ನನಗೆ ತಿಳಿಯದೆ ಹೊಸ ಮನೆಗೆ, ಹೊಸ ಊರಿಗೆ, ಹೊಸ ದೇಶಕ್ಕೆ ಹೋಗುತ್ತಿದ್ದೇನೆ. ಹೋದಾಗ ನನಗೆ ಅಲ್ಲಿ ಯಾವುದೇ ಕೂಡ ಬೇಸರವಾಗಲಿಲ್ಲ. ತುಂಬ ಚೆನ್ನಾಗಿ ಶೀಲಕ್ಕ ಮತ್ತು ಅವರ ಮನೆಯವರು ನೋಡಿಕೊಂಡರು. ತುಂಬ ಚೆನ್ನಾಗಿ ನನ್ನನ್ನು ನೋಡಿಕೊಂಡರು. ಅಮ್ಮನ ನೆನಪು ಆಗದಂತೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ನಾನು ಓದುತ್ತಿದ್ದೇನೆ, ನನಗೆ ತೊಂದರೆ ಮಾಡಬೇಡ. ನೀನು ಇಲ್ಲಿ ಬಂದರೆ ಕೊನೆಗೆ ನಾನು ಸಿಗುವುದಿಲ್ಲ. ಎಲ್ಲಾದರೂ ಹೊರಟು ಹೋಗುತ್ತೇನೆ, ಯೋಚಿಸು. ನಿನಗೆ ನಾನು ಬೇಕಾ? ನನ್ನ ವಿದ್ಯಾಭ್ಯಾಸ ಬೇಕಾ? ಪಕ್ಕದ ಮನೆಯ ಹೊನ್ನಮ್ಮ ಆಂಟಿಯ ಮಗಳು ಓದಿ ಇಂಜಿನಿಯರ್ ಆಗಿ ಅಪ್ಪ ಅಮ್ಮನನ್ನು ಸಾಕಿದ್ದಾಳೆ. ನಾನು ಕೂಡ ನಿನ್ನನ್ನು ಅಪ್ಪನನ್ನು ಆ ರೀತಿ ಸಾಕಬೇಕು. ಅದಕ್ಕಾಗಿ ನಾನು ಇಷ್ಟು ಕಷ್ಟ ಪಡುತ್ತಿದ್ದೇನೆ. ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊ ಅಂತ ಹೇಳಿದೆ. ಅಮ್ಮನಿಗೆ ಏನೋ ಅನ್ನಿಸಿತೋ ಸುಮ್ಮನಾದಳು. ನಿನ್ನ ಅಪ್ಪನಿಗೆ ಈ ವಿಷಯ ತಿಳಿಸಬೇಡ, ತಿಳಿಸಿದರೆ ಅವರು ಅಲ್ಲಿಗೆ ಬಂದು ಬಿಡುತ್ತಾರೆ. ಕಾಲಕ್ಕೆ ಫೋನ್ ಮಾಡು, ನಾನು ಕೂಡ ಶೀಲಾಗೆ ಹೇಳುತ್ತೇನೆ ಅಂತ ಫೋನ್ ಕಟ್ ಮಾಡಿದರು. ಅಮ್ಮನಿಗೂ ಕೂಡ ನನ್ನನ್ನು ಆ ಸಂಕಟದಿಂದ ಪಾರು ಮಾಡುವ ಮನಸ್ಸಾಗಿತ್ತು. ಆದರೆ ಅಪ್ಪನಿಂದ ಒಪ್ಪಿಕೊಂಡಿದ್ದರು. ಚೆನ್ನಾಗಿ ಓದುತ್ತೇನೆ. ಶೀಲಕ್ಕನ ಮನೆಯವರು ತುಂಬ ಶ್ರೀಮಂತರು, ತುಂಬ ದೊಡ್ಡ ಮನೆ, ಹಾಳು ಕಾಳುಗಳು 5-6 ಜನ ಇದ್ದಾರೆ. ಅವರಲ್ಲಿ ನಾನು ಒಬ್ಬಳು. ನನಗೆ ಕೂಡ ಅಲ್ಲಿ ಒಂದು ರೂಮನ್ನು ಕೊಟ್ಟರು. ಎಲ್ಲ ಚೆನ್ನಾಗಿದೆ, ಎಲ್ಲರೂ ಒಳ್ಳೆಯವರು. ನಾನು ಮದುವೆ ಆದರೆ ಶೀಲಕ್ಕನ ರೀತಿ ದೊಡ್ಡ ಮನೆಯಲ್ಲಿ ಮದುವೆ ಆಗಬೇಕು. ಶೀಲಕ್ಕ ಕೂಡ ಸಾಫ್ಟ್ವೇರ್ ಇಂಜಿನಿಯರ್, ಗಂಡ ಕೂಡ ದುಡಿಯುತ್ತಾನೆ ಕೈ ತುಂಬ. ಅತ್ತೆ ಮಾವ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ. ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಮಾತನಾಡಿಸುತ್ತಾರೆ. ಇದೇ ರೀತಿ ನಾನು PUC ಮುಗಿಸಿದೆ. ಅಪ್ಪ ಕೂಡ ಖುಷಿಪಟ್ಟರು. ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಮಗಳು ಚೆನ್ನಾಗಿರಬೇಕು, ಅವಳ ಕಾಲ ಮೇಲೆ ನಿಲ್ಲಬೇಕು ಅನ್ನುವ ಆಸೆ ಇರುತ್ತದೆ ಅಲ್ಲವೇ? ಇಂಜಿನಿಯರಿಂಗ್ ಲಾಸ್ಟ್ ಸೆಮ್ ಇಂದು ಎಕ್ಸಾಮ್ ಮುಗಿಸಿ ಮನೆಗೆ ಬಂದಾಗ ಶೀಲಕ್ಕನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಕಾಲಿಗೆ ಹೂವಾಕಿ ನಮಸ್ಕಾರ ಮಾಡಿದೆ. ನೀನು ನನ್ನನ್ನು ಕಾಪಾಡಿದೆ, ನಿನ್ನಿಂದ ನನ್ನ ಬದುಕು ಸಂಪೂರ್ಣ ಸರಿ ಹೋಯಿತು. ನಾನು ಚೆನ್ನಾಗಿ ದುಡಿಯುತ್ತೇನೆ ಅಕ್ಕ ಅಂತ ಹೇಳಿದಾಗ ಅಕ್ಕ ಖುಷಿಪಟ್ಟಳು. ಅಷ್ಟೇ ಅಲ್ಲ, ಅವಳು ನನ್ನ ಬಾಯಿಗೆ ಸ್ವೀಟನ್ನು ಹಾಕಿದಳು. ನೀನು ನಿನ್ನ ಶ್ರಮದಿಂದ, ನಿನ್ನ ಧೈರ್ಯದಿಂದ ಇದನ್ನೆಲ್ಲ ಮಾಡಿದ್ದು. ನಾನು ನಿನಗಾಗಿ ಏನೂ ಮಾಡಿಲ್ಲ. ನೀನು ಎಲ್ಲಿದ್ದರೂ ಚೆನ್ನಾಗಿ ಓದುತ್ತೀಯೇ, ನಿನ್ನ ಹಣೆಬರಹದಲ್ಲಿ ಬರೆದಿತ್ತು ಅಂತ ಹೇಳಿದಳು. ಎಲ್ಲ ಸರಿ ಹೋಯಿತು ಅಂತ ಅಂದುಕೊಂಡೆ.
ಆಗ ಅಕ್ಕ ನನ್ನ ಬಳಿ ಒಂದು ಮಾತು ಹೇಳಿದಳು. ನಿನಗೆ ಅಷ್ಟೊಂದು ಇಷ್ಟನಾ ನಾನೆಂದರೆ? ನನ್ನ ಒಂದೇ ಒಂದು ಸಹಾಯ ಮಾಡುತ್ತೀಯಾ ಏನೋ ಅಂತ ನೋಡಿದೆ. ನನ್ನ ತಮ್ಮನನ್ನು ಮದುವೆಯಾಗಿಬಿಡು, ಅವನು ಕೂಡ ತುಂಬ ಒಳ್ಳೆಯವನು, ಒಳ್ಳೆಯ ಸಂಬಳ ಬರುತ್ತದೆ ಅಂತ ಹೇಳಿದಳು. ಅವಳ ಮಾತಿಗೆ ನಾನು ಮರಳಾಗಿ ಹೋದೆ. ಏಕೆಂದರೆ ಹೊನ್ನಮ್ಮ ಆಂಟಿ ನಮ್ಮ ಊರಿಗೆ ತುಂಬ ಶ್ರೀಮಂತರು, ಊರಿನಲ್ಲಿ ತುಂಬ ಆಸ್ತಿ ಇದೆ, ಅದರಲ್ಲಿ ಒಂದು ಅನುಮಾನವಿಲ್ಲ. ಅದರ ಜೊತೆ ಈಗ ನನ್ನ ಅಪ್ಪ ಅಮ್ಮ ಕೂಡ ಒಪ್ಪಿಕೊಳ್ಳುತ್ತಾರೆ. ನಾನು ಕೂಡ ಮದುವೆಗೆ ಒಪ್ಪಿದೆ. ಅಪ್ಪ ಅಮ್ಮನಿಗೆ ಹೇಳಿದೆ. ಎಲ್ಲರೂ ಬಂದು ನನ್ನ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದರು. ಆದರೆ ಮದುವೆಯಲ್ಲಿ ಹುಡುಗ ಮತ್ತು ಹುಡುಗಿಯ ಮುಖ ತೆರೆದೇ ಇರುವುದಿಲ್ಲ, ಮುಚ್ಚಿರುತ್ತದೆ. ಯಾವುದೇ ಕಾರಣಕ್ಕೂ ಪರಸ್ಪರ ಒಬ್ಬರಿಗೆ ಒಬ್ಬರು ಕಾಣಬಾರದು ಅಂತ ಹೇಳಿದರು. ಇದು ಒಮ್ಮೊಮ್ಮೆ ಶಾಸ್ತ್ರ. ನಾನು ಕೂಡ ನೋಡಿದ್ದೆ. ಮದುವೆ ತುಂಬ ಚೆನ್ನಾಗಿ ಆಯಿತು. ತುಂಬ ಖುಷಿಯಿಂದ ಮನೆಯಲ್ಲಿ ಒಪ್ಪಿಕೊಂಡರು. ಎಲ್ಲ ಮದುವೆಯನ್ನು ಅವಳೇ ನಿಂತು ಮಾಡಿದಳು, ಅವಳ ಖರ್ಚಿನಲ್ಲೇ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಹೋದ ಜನ್ಮದಲ್ಲಿ. ಶೀಲಕ್ಕನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೆ. ಈಗ ಅವರು ನನ್ನನ್ನು ಅಷ್ಟೊಂದು ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ನನ್ನ ಮದುವೆ ಆಗಿ ಹೋಯಿತು. ತುಂಬ ಖುಷಿಯಿಂದ ನಾನು ನನ್ನ ಗಂಡನ ಮನೆಗೆ ಹೋದೆ. ಅವನ ಕೈಯನ್ನು ಮುಟ್ಟಿದಾಗ ರೋಮಾಂಚನವಾಯಿತು ನನಗೆ. ನಾನು ಚಿಕ್ಕಂದಿನಲ್ಲಿ ಅವನಿಗೆ ಚೆನ್ನಾಗಿ ಹೊಡೆಯುತ್ತಿದ್ದೆ. ಈಗ ಅವನು ಕೋಪ ತೀರಿಸಿಕೊಳ್ಳುತ್ತಿದ್ದಾನೆ ಅನ್ನುವುದನ್ನು ನೆನೆಸಿಕೊಂಡು ನನಗೆ ನಗು ಬಂತು. ನಾನು ನನ್ನ ಗಂಡನ ಮನೆಗೆ ತುಂಬ ಖುಷಿಯಿಂದ ನಡೆದೆ. ನನ್ನ ಜೊತೆ ಶೀಲಾ ಅಕ್ಕ ಮತ್ತು ತುಂಬ ನಂಟರು ಬಂದರು. ಆದರೆ ಶೀಲಾ ಅಕ್ಕನ ಗಂಡ ಎಲ್ಲೂ ಕಾಣಿಸುತ್ತಿಲ್ಲ. ಆಗಿಂದ ಕೇಳುತ್ತಾ ಇದ್ದೇನೆ, ಆದರೆ ಪ್ರತಿಯೊಬ್ಬರು ಒಂದೊಂದು ಮಾತನ್ನು ಹೇಳುತ್ತಾರೆ. ಶೀಲಾ ಅಕ್ಕನ ಗಂಡ ತುಂಬ ಶ್ರೀಮಂತರು, ಅವರನ್ನು ನೋಡಿದರೆ ನನಗೆ ಭಯವಾಗುತ್ತದೆ. ಮದುವೆಗೆ ಬರದೇ ಹೋದದ್ದು ಸರಿ ಹೋಯಿತು ಅಂತ ಅಂದುಕೊಂಡು ಹೋದೆ. ಮೊದಲ ರಾತ್ರಿಗೆ ನನಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದರು. ಈಗಲೂ ಕೂಡ ನನ್ನ ಪಕ್ಕ ಕುಳಿತಿರುವ ಮನುಷ್ಯನ ಮುಖವನ್ನು ತೋರಿಸುತ್ತಿಲ್ಲ. ಸಂಕಟವಾಗುತ್ತಿದೆ. ನಾನು ನನ್ನ ಗಂಡನನ್ನು ನೋಡಬೇಕು ಅಂತ ಒಂದಷ್ಟು ಆಸೆಗಳನ್ನು ಇಟ್ಟುಕೊಂಡು ಕಾಯುತ್ತಿದ್ದೇನೆ. ಜೀವನ ಪರ್ಯಂತ ನೋಡುವೆ ಬಿಡು ಅಂತ ಶೀಲಕ್ಕ ಹೇಳಿದಳು. ಅದೇ ರೀತಿ ಆಯಿತು. ನಾನು ನನ್ನ ಗಂಡನನ್ನು ನೋಡಲು ಮೊದಲ ರಾತ್ರಿಯಲ್ಲಿ ಕಾಯುತ್ತಾ ಕುಳಿತಿದ್ದೇನೆ. ತುಂಬ ಸಮಯವಾದ ಮೇಲೆ ನನ್ನ ಗಂಡ ರೂಮಿಗೆ ಬಂದ. ಇಷ್ಟು ಸಮಯ ಏಕೆ ಅಂತ ಕೇಳಬೇಕು ಅಂತ ಅನಿಸಿದರೂ ಕೂಡ ಕೇಳಲು ಆಗುತ್ತಿಲ್ಲ. ಏಕೆಂದರೆ ಲೇಟಾಗಿ ಬಂದಷ್ಟು ಒಂದು ರೀತಿ ಪ್ರೀತಿ ಜಾಸ್ತಿ ಆಗುತ್ತದೆ. ಮೊದಲ ರಾತ್ರಿ ತುಂಬ ಮಧುರವಾಗಿರುತ್ತದೆ ಅಂತ ಕನಸನ್ನು ಕಾಯುತ್ತಾ ಕುಳಿತವಳಿಗೆ ನನ್ನ ಗಂಡ ಒಳಗೆ ಬಂದಿದ್ದು ಕಾಣಿಸಿತು. ಓಡಿ ಹೋಗಿ ಅವರನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅದು ಆಗಲಿಲ್ಲ. ಏಕೆಂದರೆ ಆ ಕಡೆಯಿಂದ ಸರಿಯಾದ ಪ್ರಯತ್ನ ಕಾಣಲಿಲ್ಲ. ಸುಮ್ಮನೆ ಹಾಸಿಗೆ ಮೇಲೆ ಕುಳಿತೆ. ಪುನಃ ಅವರು ಕೂಡ ನನ್ನ ಪಕ್ಕ ಬಂದು ಕುಳಿತರು. ಮಂಟಪದಲ್ಲಿ ಇದ್ದ ಮನುಷ್ಯ ಈ ಮನುಷ್ಯ ಒಂದೇ ಅಂತ ಅನಿಸುತ್ತಿಲ್ಲ. ಏಕೆಂದರೆ ಅವರ ದೇಹದ ಸುವಾಸನೆ ತುಂಬ ಇಷ್ಟವಾಗುತ್ತಿತ್ತು. ಈ ಮನುಷ್ಯನ ದೇಹದ ಸುವಾಸನೆ ಇಷ್ಟವಾಗುತ್ತಿಲ್ಲ. ನನಗೆ ಏನೋ ಡಿಸ್ಕಂಫರ್ಟ್ ಆಗಿದೆ ಅಂತ ಪದೇ ಪದೇ ಮನಸ್ಸು ಹೇಳುತ್ತಿದೆ. ನೀನು ಜಾಸ್ತಿ ಪಿಕ್ಚರ್ಗಳನ್ನು ನೋಡಿ ನೋಡಿ ಪ್ರತಿ ವಿಷಯದಲ್ಲೂ ಅನುಮಾನ ಪಟ್ಟಿಕೊಳ್ಳುತ್ತೀಯ ಅಂತ ನನ್ನ ಮನಸ್ಸು ನನ್ನನ್ನು ಚೆನ್ನಾಗಿ ಬೈಯುತ್ತಾ ಇದೆ. ನಂತರ ಆ ಮನುಷ್ಯ ನನ್ನ ತಲೆಯ ಮೇಲೆ ಇರುವ ಬಟ್ಟೆಯನ್ನು ತೆಗೆದ. ನನ್ನ ಮುಖವನ್ನು ನೋಡಲು ಪ್ರಯತ್ನಿಸಿದ. ಅವನು ಕೂಡ ಅವನ ಮುಖದ ಮೇಲೆ ಇರುವ ಹೂವಿನ ಮಾಲೆಯನ್ನು ತೆಗೆದ. ನಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ಜೋರಾಗಿ ಕಿರುಚಬೇಕು ಅಂತ ಅನಿಸಿತು. ನನ್ನ ಬಾಯನ್ನು ಗಟ್ಟಿಯಾಗಿ ಮುಚ್ಚಿದ. ನನ್ನನ್ನು ಏನು ಮಾತನಾಡಲು ಬಿಟ್ಟಿಲ್ಲ. ನನಗೆ ಅಲ್ಲಿ ಏನು ಆಗುತ್ತಿದೆ ಅನ್ನುವುದನ್ನು ತಿಳಿಯಲು ಬಿಡದೆ ನನ್ನನ್ನು ಹಾಸಿಗೆ ಮೇಲೆ ಎಸೆದ. ನನ್ನನ್ನು ವಿಚಿತ್ರವಾಗಿ ನೋಡಿ ನಗುತ್ತಿದ್ದಾನೆ. ಅಷ್ಟರಲ್ಲಿ ಹೊರಗಡೆಯಿಂದ ಬಾಗಿಲನ್ನು ಯಾರೋ ಬಡಿಯುತ್ತಿದ್ದಾರೆ ಕೇಳಿಸುತ್ತಿದೆ ಜೋರಾಗಿ. ನಂತರ ಶೀಲಕ್ಕ ಕಿರುಚುತ್ತಿದ್ದಾಳೆ, ಮೊದಲು ಬಾಗಿಲು ತೆಗಿ, ಇಲ್ಲವಾದರೆ ಸರಿ ಇರುವುದಿಲ್ಲ ಅಂತ. ಆಗ ನಾನು ಓಡಿ ಹೋಗಿ ಬಾಗಿಲು ತೆಗೆದು ಶೀಲಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಏಕೆಂದರೆ ನನ್ನ ಮೊದಲ ರಾತ್ರಿಗೆ ಬಂದಿರುವುದು ಶೀಲಕ್ಕನ ಗಂಡ, ಶೀಲಕ್ಕನ ತಮ್ಮ ಬಂದಿಲ್ಲ. ಆಗ ನಾನು ತುಂಬ ಅಳುತ್ತಿದ್ದೆ. ನೋಡು, ನೀನು ಏಕೆ ಈ ಕೆಲಸ ಮಾಡುತ್ತಿದ್ದೀಯಾ, ಬಂಗಾರದಂಥ ಹೆಂಡತಿಯನ್ನು ಇಟ್ಟುಕೊಂಡು ಅಂತ ಶೀಲಕ್ಕನ ಅಪ್ಪ ಅಮ್ಮ ನೆಂಟರು ಎಲ್ಲ ಅವಳ ಗಂಡನನ್ನು ಬೈಯುತ್ತಿದ್ದಾರೆ. ಆಗ ಅವನು, ನಿಮ್ಮ ಮಗಳು ಯಾವಾಗಲೂ ಕೆಲಸ ಅಂತ ಬ್ಯುಸಿ ಇರುತ್ತಾಳೆ, ನನಗೆ ಸುಖ ಬೇಕು, ಅದಕ್ಕಾಗಿ ನಾನು ಅವಳ ಜೊತೆ ಈ ರೀತಿ ವರ್ತನೆ ಮಾಡುತ್ತಿದ್ದೇನೆ. ನಾನು ಎಂದೂ ಕೂಡ ಇವಳನ್ನು ಬಿಡುವುದಿಲ್ಲ. ಅವಳು ನಮ್ಮ ಮನೆಗೆ ಬಂದಾಗ ನನಗೆ ಇವಳ ಮೇಲೆ
ಕಣ್ಣಾಗಿತ್ತು ಅಂತ ಜೋರಾಗಿ ಕಿರುಚಿ ಹೇಳುತ್ತಿದ್ದಾನೆ. ನಂತರ ನನ್ನ ಗಂಡ ಪೊಲೀಸ್ನವರನ್ನು ಕರೆದು ಅವರ ಭಾವನನ್ನು ಸ್ಟೇಷನ್ಗೆ ಕಳಿಸಿದ. ಇದೆಲ್ಲ ಮೊದಲೇ ಆಗಬೇಕಿತ್ತು, ಏಕೆಂದರೆ ನಾನು ಅವರ ಮನೆಯಲ್ಲಿ ಇದ್ದು ನೋಡಿದ್ದೇನೆ. ಶೀಲಕನಿಗೆ ಹೆಂಡತಿಗೆ ಸಿಗಬೇಕಾದ ಮರ್ಯಾದೆ ಆಗಲಿ ಸ್ಥಾನ ಆಗಲಿ ಇರಲಿಲ್ಲ. ಆದರೆ ಅಕ್ಕ ತುಂಬ ಕಷ್ಟಪಡುತ್ತಿದ್ದಳು. ಈಗ ನನ್ನ ಗಂಡ ಮತ್ತು ಅತ್ತೆ ಮಾವ ಯಾವುದೇ ಕಾರಣಕ್ಕೂ ಅವರನ್ನು ಮಾವನ ಮನೆಗೆ ಕಳುಹಿಸುವುದಿಲ್ಲ ಅಂತ ಹಠ ಹಿಡಿದಿದ್ದಾರೆ. ನನ್ನನ್ನು ಒಬ್ಬಳೇ ಬಿಟ್ಟು ಎಲ್ಲೂ ಹೋಗಿದ್ದೀರಿ ಅಂತ ಕೇಳಿದಾಗ ಅಕ್ಕನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುವುದರೊಳಗೆ ಈ ಕಿರಾತಕ ಈ ಕೆಲಸ ಮಾಡಲು ಪ್ರಯತ್ನಿಸಿದ ಅಂತ ನನ್ನ ಕೈಯ ಮೇಲೆ ಮುತ್ತನ್ನು ಕೊಟ್ಟರು. ಎಲ್ಲರ ಎದುರಿಗೆ ನನಗೆ ನಾಚಿಕೆಯಾಗಿ ರೂಮಿಗೆ ಓಡಿ ಹೋದೆ. ನನ್ನ ಗಂಡ ನನ್ನ ಹಿಂದೆ ಬಂದು ನನ್ನನ್ನು ಗಟ್ಟಿಯಾಗಿ ಜೋರಾಗಿ ತಬ್ಬಿಕೊಂಡ. ಅಂದು ನಮ್ಮ ಮೊದಲ ರಾತ್ರಿ ಮಧುರವಾಗಿತ್ತು. ಬೆಟ್ಟದಂತೆ ಬಂದ ಕಷ್ಟ ಸಣ್ಣ ಕಲ್ಲಿನಂತೆ ಕರಗಿ ಹೋಯಿತು. ನಾನು ತುಂಬ ಅದೃಷ್ಟವಂತೆ. ದೇವರು ಸರಿಯಾದ ಸಮಯದಲ್ಲಿ ನನ್ನ ಗಂಡ ಮತ್ತು ಅಕ್ಕನನ್ನು ಕಳುಹಿಸಿದ್ದಕ್ಕೆ ನನಗೆ ಇಂದು ಒಂದು ಸುಂದರವಾದ ಬದುಕಿದೆ. ನನಗೆ ಒಂದು ಸುಂದರವಾದ ಬದುಕನ್ನು ಕೊಟ್ಟ ಶೀಲಕನಿಗೂ ಕೂಡ ಸುಂದರವಾದ ಬದುಕನ್ನು ಹೇಗಾದರೂ ಮಾಡಿ ನಾನು ಮತ್ತು ನನ್ನ ಗಂಡ ಕೊಡಲು ಪ್ರಯತ್ನ ಮಾಡುತ್ತೇವೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಹೊಸ ಬದುಕಿಗೆ ಇಂದು ಕಾಲಿಟ್ಟೆನು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.